ಹಲೋ ಎಲ್ಲರಿಗೂ ವೆಲ್ಕಮ್ ಟು ಇನ್ಸ್ಟಾ ಕೇಸ್. ಇದೇ ಮೇ 4ರಂದು ನಮ್ಮ ಸಂಸ್ಥೆಯಲ್ಲಿ ಮಿಷನ್ ಶಿಖರ ಎಂಬ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ. GS ಕ್ರಾಶ್ ಕೋರ್ಸ್ ಇದು. ಸೊ ಈ ಒಂದು ಕ್ರಾಶ್ ಕೋರ್ಸ್ ಅನ್ನ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಅದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಜನರಲ್ ಸೈನ್ಸ್ ಮತ್ತೆ ಟೆಕ್ನಾಲಜಿಯನ್ನ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಆ ಜನರಲ್ ಸೈನ್ಸ್ ಅಲ್ಲಿ ಮೇಜರ್ ಆಗಿರುವಂತ ಒಂದು ವೈಟೇಜ್ ಇರುವಂತ ಒಂದು ಸಬ್ಜೆಕ್ಟ್ ಬಯಾಲಜಿ. ಆ ಬಯಾಲಜಿ ಜೀವಶಾಸ್ತ್ರ ಮತ್ತೆ ರಸಾಯನಶಾಸ್ತ್ರ ಎರಡೂ ಸಬ್ಜೆಕ್ಟ್ಗಳು ಪ್ಲಸ್ ತಂತ್ರಜ್ಞಾನ ಟೆಕ್ನಾಲಜಿಯನ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರಲಿ, ಯಾವುದೇ ಪರೀಕ್ಷೆಯಲ್ಲಿ ಗ್ರೂಪ್ ಸಿ ಪರೀಕ್ಷೆ ಅಂತ ಬಂದಾಗ ಅದರಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥದ್ದು ವಿಜ್ಞಾನ ಕ್ಷೇತ್ರದಿಂದ ಅನ್ನುವಂಥದ್ದು ತುಂಬ ಗೊತ್ತಿರುವಂಥ ವಿಚಾರ. ಅದರಲ್ಲಿ ಈ ವಿಜ್ಞಾನ ಅಂತ ಬಂದರೆ ಬಯಾಲಜಿ ಬಹಳ ಮುಖ್ಯವಾಗಿರುವಂಥ ಒಂದು ಸಬ್ಜೆಕ್ಟು ಜೀವಶಾಸ್ತ್ರ. ಆ ಜೀವಶಾಸ್ತ್ರದಲ್ಲಿ ನಾವು ಜೀವಕೋಶವನ್ನು, ಹಾಗೆ ಸೆಲ್ ಅಂದರೆ ಏನು, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಅನಿಮಲ್ ಸೆಲ್ಲು ಪ್ಲಾಂಟ್ ಸೆಲ್ ಕಂಪ್ಯಾರಿಸನ್ನು, ಇನ್ನು ಮುಂದುವರೆದಂತೆ ಪ್ಲಾಂಟ್ ಕಿಂಗ್ಡಮು ಅನಿಮಲ್ ಕಿಂಗ್ಡಮು ಏನು ಬಯಾಲಜಿಯಲ್ಲಿ 5 ಸಾಮ್ರಾಜ್ಯಗಳ ಕಿಂಗ್ಡಮ್ಸ್ ಬರ್ತವೆ. ಸೊ ಎಲ್ಲವನ್ನೂ ಕೂಡ ಒಂದು ಕಂಪ್ಲೀಟ್ ಪಿಕ್ಚರ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಒಂದು ಕ್ರಾಶ್ ಕೋರ್ಸಲ್ಲಿ. ಹಾಗೆ ಕೆಮಿಸ್ಟ್ರಿಯಲ್ಲಿ ತುಂಬ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಏನು ಬರ್ತವೆ ಎಲ್ಲವನ್ನೂ ಕೂಡ ಕವರ್ ಮಾಡ್ತೀವಿ. ದ್ರವ್ಯದಿಂದ ಹಿಡಿದು ಪೀರಿಯಾಡಿಕ್ ಟೇಬಲಿಂದ ಹಿಡಿದು ಸೊ ಪ್ರತಿಯೊಂದು ಟಾಪಿಕ್, ಅಪ್ಲೈಡ್ ಕೆಮಿಸ್ಟ್ರಿ ಅಂದರೆ ಅನ್ವಯಿಕ ರಸಾಯನಶಾಸ್ತ್ರ, ಮತ್ತು ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್, ದೈನಂದಿನ ಜೀವನದಲ್ಲಿ ಏನೇನು ರಸಾಯನಗಳನ್ನು ಬಳಕೆ ಮಾಡ್ತೀವಿ ಪ್ರತಿಯೊಂದನ್ನು ಕೂಡ ಹೈಲೈಟ್ ಮಾಡಿ ಸೊ ಈ ಕೋರ್ಸಲ್ಲಿ ನಾವು ಕೊಡ್ತಾ ಇದ್ದೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನನ್ನ 3ನೇ ವಿಷಯವಾದಂಥ ತಂತ್ರಜ್ಞಾನ ಟೆಕ್ನಾಲಜಿಯನ್ನು ಕರೆಂಟ್ ಅಫೇರ್ಸ್ ಅರ್ಥ ಆಗೋ ಥರ. ಸೊ ಕರೆಂಟ್ ಅಫೇರ್ಸ್ ಇಲ್ಲ ಅಂದರೆ ಟೆಕ್ನಾಲಜಿ ಇಲ್ಲ, ಟೆಕ್ನಾಲಜಿ ಇಲ್ಲ ಅಂದರೆ ಕರೆಂಟ್ ಅಫೇರ್ಸ್ ಇಲ್ಲ. ಸೊ ಆ ಲೆವೆಲ್ಗೆ ಇವತ್ತು ಪರೀಕ್ಷೆಯ ದೃಷ್ಟಿಕೋನದಲ್ಲಿ ಬೆಳ್ಕೊಂಡಿರುವಂಥದ್ದು. ಸೊ ಟೆಕ್ನಾಲಜಿ ಅರ್ಥ ಆದರೆ ಮಾತ್ರ ನಿಮ್ಗೆ ಕರೆಂಟ್ ಅಫೇರ್ಸ್ ಅರ್ಥ ಆಗುವಂಥದ್ದು. ನ್ಯೂಕ್ಲಿಯರ್ ಟೆಕ್ನಾಲಜಿ ಮೊನ್ನೆ ಒಂದು 3 ದಿನಗಳ ಹಿಂದೆ ಭಾರತ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ನ ಅಚೀವ್ ಮಾಡ್ಕೊಂಡಿದೆ. ಸೊ ಅದ್ರ ಬಗ್ಗೆ ಕರೆಂಟ್ ಅಫೇರ್ಸಲ್ಲಿದೆ. ಶಾಂತಿ ಬಿಲ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಪರಮಾಣು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು, ಮತ್ತು UAVs, ಡ್ರೋನ್ ಟೆಕ್ನಾಲಜಿ ಪ್ರತಿಯೊಂದನ್ನು ಕೂಡ ಮಾತಾಡೋಣ ಇದರಲ್ಲಿ. ಮತ್ತು ಬಯೋಟೆಕ್ನಾಲಜಿಯನ್ನು ಕೂಡ ಸೊ ನಾವು ಮಾತಾಡ್ತೀವಿ. ಇದಿಷ್ಟು ತಂತ್ರಜ್ಞಾನವಾಗಿರುತ್ತೆ. ಸೊ ಎಲ್ಲ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಮಸ್ಯೆಗಳು ಮತ್ತು ಸಂದೇಹಗಳು ನಿಮ್ಮಲ್ಲಿದ್ದಲ್ಲಿ ಅವುಗಳನ್ನ ಸಂಪೂರ್ಣವಾಗಿ ಬಗೆಹರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.